ಈ ಪ್ರಶ್ನೆ ಇವಾಗ ನಾವು ಗೊತ್ತಾಯ್ತು, ನೀವು ಅಂದ್ರೆ ಕ್ರೈಸ್ತವ್ರನ್ನ ಎಷ್ಟೊಂದು ಹಿಂಸೆ ಕೊಡ್ತಾ ಇದ್ರಿ. ಅಂದ್ರೆ ಕ್ರೈಸ್ತವರ ಅಂದ್ರೆ ನಿಮ್ಗೆ ಬಾಯಲ್ಲಿ ಅಶುದ್ಧವಾದ ಒಂದು ಪದ ಅನಿಸ್ತಾ ಇತ್ತು. ಮತ್ತೆ ನಿಮ್ಗೆ ಏನಾಯ್ತು, ಏನ್ ಕಾರಣದಿಂದ ನೀವು ಕ್ರೈಸ್ತವರಾದ್ರಿ? ನಾನು ಕ್ರೈಸ್ತನ ಆಗ್ಲಿಕ್ಕೆ ಕಾರಣ ಏನಂದ್ರೆ, ನಮ್ದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಇದು 4 ಮುಖ್ಯ ಗ್ರಂಥಗಳು. ಆಮೇಲೆ ಉಪನಿಷತ್ತು, ಆಮೇಲೆ ಭಗವದ್ಗೀತೆ. ಇಷ್ಟು ಗ್ರಂಥಗಳಲ್ಲಿ 100ಕ್ಕೆ 85ರಿಂದ 90 ಭಾಗ ಶ್ಲೋಕಗಳು ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ಏನು ವೇದಗಳಲ್ಲಿ 90% ಶ್ಲೋಕಗಳು ಇವತ್ತಿಗೂ ಕೂಡ ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತ ಎಲ್ಲ ವೇದಗಳನ್ನ ತರಿಸಿ ನೋಡ್ರಿ, 85ರಿಂದ 90 ಭಾಗ ಶ್ಲೋಕಗಳು ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ಒಂದು. ಎರಡನೇದು ಬೌದ್ಧ ಗ್ರಂಥದಲ್ಲಿ, ಸಿಖ್ ಗ್ರಂಥದಲ್ಲಿ, ಕುರಾನ್ ನಲ್ಲಿಯೂ ಕೂಡ ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ಆದರೆ 1983ರಲ್ಲಿ ಈ ಶ್ಲೋಕಗಳ ಬಗ್ಗೆ ತಿಳ್ಕೊಂಡಂತ ನಮ್ಮ ಮಹಾ ಅರ್ಚಕರುಗಳೆಲ್ಲ, ಪ್ರಧಾನ ಅರ್ಚಕರುಗಳೆಲ್ಲ ಬಾಂಬೆಯಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಮಾಡಿದರು. ಅಖಿಲ ಭಾರತೀಯ ಹಿಂದೂ ಅರ್ಚಕ ವೃಂದದ ಅಂದ್ರೆ ಅರ್ಚಕ ಕಮಿಟಿಗಳ ಸಮಾವೇಶ ಅಂತೇಳಿ. ಆ ಸಮಾವೇಶದ ಮುಖ್ಯ ಗುರಿ ಏನಂದ್ರೆ, ಇರುವಂತ ಎಲ್ಲ ಒರಿಜಿನಲ್ ವೇದಗಳನ್ನ ತರಿಸಬೇಕು. ಅದು ಮೂಲ ವೇದಗಳನ್ನ ತರಿಸಿ ಅದರಲ್ಲಿರುವಂತ ಯೇಸು ಕ್ರಿಸ್ತನ ಕುರಿತಾದಂತ ಶ್ಲೋಕಗಳನ್ನೆಲ್ಲ ಡಿಲೀಟ್ ಮಾಡ್ಬೇಕು, ಅಂದ್ರೆ ತೆಗಿಬೇಕು. ಯಾಕೆ ಅಂದ್ರೆ ಕ್ರಿಶ್ಚಿಯನ್ರೆಲ್ಲ ಹಿಂದೂಸ್ ಎಲ್ಲ ಕನ್ವರ್ಟ್ ಆಗ್ತಾ ಇದ್ದಾರೆ. ಅಂದ್ರೆ ನಮಗೆ ಅದು ಭಯ ಆಗ್ತಾ ಇತ್ತು. ವೇದಗಳು ತಿಳ್ಕೊಂಡಿದ್ದವರೆಲ್ಲ, ವೇದಗಳ ಬಗ್ಗೆ ಗೊತ್ತಿದ್ದಂತವರು, ಅದರ ಬಗ್ಗೆ ತಿಳ್ಕೊಂಡಂತವ್ರು ಒಬ್ಬೊಬ್ಬರೇ ನಿಧಾನವಾಗಿ ಚೇಂಜ್ ಆಗ್ತಾ ಇದ್ದಾರೆ. ಇದು ನಮಗೆ ಗಾಬರಿ ಆಯ್ತು. ಯಾಕೆ ಗಾಬರಿ ಅಂದ್ರೆ, ಈ ತರ ಎಲ್ಲ ಸತ್ಯವನ್ನ ತಿಳ್ಕೊಂಡ ಮೇಲೆ ಎಲ್ಲರೂ ಸತ್ಯವನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಮತ್ತೆ ದೇವಸ್ಥಾನಕ್ಕೆ ಯಾರು ಬರುದಿಲ್ಲ. ದೇವಸ್ಥಾನಕ್ಕೆ ಜನ ಬಂದಿಲ್ಲ ಅಂದ್ರೆ ನಾವು ಜೀವನಕ್ಕೆ ಏನ್ ಮಾಡ್ಲಿ? ಬಿಸಿಲಲ್ಲಿ ಹೋಗಿ ಚಲಕೆ ಗುದ್ದಿ ಹಿಡ್ಕೊಂಡು ಕೆಲಸ ಮಾಡಕ್ಕೆ ನಮ್ಮಿಂದ ಆಗಲ್ಲ. ನಮ್ದು ಏನಂದ್ರೆ, ನಾವು ಪುಕ್ಷಟೆ ಬ್ರಾಹ್ಮಣರು, ಪುಕ್ಷಟೆ ಗಿರಾಕಿ. ಆರಾಮಾಗಿ ನೆರಳಲ್ಲಿ ಕೂತ್ಕೊಂಡು 4 ಮಂತ್ರ ಹೇಳ್ಕೊಂಡು ಬಂದವರಿಗೆ ಸುಳ್ಳು ಮಂತ್ರಗಳನ್ನ ಹೇಳ್ಕೊಂಡು ಅವ್ರ ತಲೆ ಮೇಲೆ ಕೈ ಇಟ್ಟು ಅವರಿಂದ ಕಿತ್ಕೊಂಡು ತಿನ್ನುವಂಥದ್ದು ನಮ್ಮ ಜಯಮಾನ. ಸೊ ಸತ್ಯವನ್ನು ಮುಚ್ಚಿ ಅಸತ್ಯವನ್ನ ಬಯಲ್ಪಡಿಸ್ತಾರೆ. ಇದು ನನಗೆ ಇದಾಯ್ತು. ಯಾಕೆ ನನಗೆ ಇದು ಗೊತ್ತಾಯ್ತಂದ್ರೆ, ನಾನು ಸಂಸ್ಕೃತ ಓದುವಾಗ ಅನೇಕ ಶ್ಲೋಕಗಳು ಹೇಳ್ತಾ ಇದ್ದಾರೆ ನಮ್ಮ ಗುರುಗಳು. ಆದರೆ ಅದರ ಅರ್ಥ, ಕೆಲವು ಶ್ಲೋಕಗಳದ್ದು ಮಾತ್ರ ಅರ್ಥ ಹೇಳ್ತಾ ಇದ್ರು. ಕೆಲವು ಶ್ಲೋಕದ ಅರ್ಥನೇ ಅವ್ರು ಹೇಳ್ತಾ ಇರ್ಲಿಲ್ಲ. ಗೊತ್ತಿದೆ ಅವ್ರಿಗೆ, ಗೊತ್ತಿದ್ದು ಹೇಳ್ತಾ ಇದ್ರು. ಇವತ್ತಿಗೂ ಕೂಡ ಪ್ರಪಂಚದಾದ್ಯಂತ ಅರ್ಚಕ ವೃತ್ತಿ ಮಾಡುವವ್ರಿಗೆ, ಅಂದ್ರೆ ವೇದಗಳನ್ನು ಓದಿದಂತವ್ರಿಗೆ ಯೇಸು ಕ್ರಿಸ್ತನೇ ದೇವರು ಅನ್ನೋದು ವೇದಗಳಲ್ಲಿ ಇದೆ ಅನ್ನೋದು 100ಕ್ಕೆ 100 ಭಾಗ ಗೊತ್ತಿದೆ. ಆದ್ರೆ ನಾವು ಅದನ್ನ ಬಯಲುಪಡಿಸ್ತಾ ಇಲ್ಲ, ಯಾಕಂದ್ರೆ ನಮ್ಮ ಜೀವನಕ್ಕೆ ತೊಂದರೆ ಆಗ್ತದೆ. ಈಗ ಇದನ್ನ ಏನ್ ಮಾಡಿದ್ರು, ಯಾಕೆ ಇದನ್ನ ಸೇರಿಸಿದ್ರಂದ್ರೆ, ಆ ಶ್ಲೋಕಗಳು ಇದ್ರೆ ಜನ ಕನ್ವರ್ಟ್ ಆಗ್ತಾರೆ, ಅಂದ್ರೆ ಮಾನಸಾಂತರ ಹೊಂದುತ್ತಾರೆ. ಮತಾಂತರನೇ ಬೇರೆ, ಮಾನಸಾಂತರನೇ ಬೇರೆ. ಮಾನಸಾಂತರ ಹೊಂದುತ್ತಾರೆ. ಮಾನಸಾಂತರ ಹೊಂದಿದ್ಮೇಲೆ ಇಲ್ಲಿಗೆ ಯಾರು ಬರುವುದಿಲ್ಲ, ನಮಗೆ ಕಷ್ಟ ಜೀವನಕ್ಕೆ, ನಮ್ಮ ಬಿಸ್ನೆಸ್ ಕ್ಲೋಸ್ ಆಗುತ್ತೆ. ಸೊ ಈಗ ಏನ್ ಮಾಡ್ಲಿ ಅಂತ ಹೇಳಿ ಆ ಶ್ಲೋಕಗಳನ್ನ, ಈಗ ಕೆಲವು ಭಗವದ್ಗೀತೆಗಳು ಅದು ಇದೆಲ್ಲ ರೋಡಲ್ಲಿ ಸಿಗ್ತದೆ ನಿಮಗೆ, 100 ರೂಪಾಯಿಗೆ ಒಂದು. ಅದರಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಶ್ಲೋಕ ಇಲ್ಲ, ಎಲ್ಲ ಕಟ್ ಮಾಡಿ ರೀ ಎಡಿಟ್ ಮಾಡಿದ್ದಾರೆ. ಹಳೇದೆಲ್ಲ ತೆಗೆದ್ಬಿಟ್ಟು ಹೊಸ ರೀ ಎಡಿಷನ್ ಮಾಡಿ, ಹೊಸ ಪ್ರಿಂಟಿಂಗ್ ಮಾಡಿ, ಅದರಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಶ್ಲೋಕ ಇಲ್ಲ. ನೀವು ಇವತ್ತಿಗೂ ಕೂಡ ಹಳೆ ವೇದಗಳನ್ನೆಲ್ಲ ತರಿಸಿ ನೋಡ್ರಿ, 100ಕ್ಕೆ 85-90 ಭಾಗ ಶ್ಲೋಕಗಳು ಯೇಸು ಕ್ರಿಸ್ತನೇ ದೇವರು ಅನ್ನೋದನ್ನ ಇವತ್ತಿಗೂ ನಿರೂಪಿಸ್ತದೆ. ಇದು ನನಗೆ ಗೊತ್ತಾದಾಗ ನಾನು ಮಾಸ್ಟರ್ ಹತ್ರ ಕೇಳಿದೆ, ಗುರುಗಳ ಇದ್ರ ಅರ್ಥ ಏನಂದ್ರೆ, ಬೈದ್ರು ನನಗೆ. ನಮ್ಮ ತಂದೆಯನ್ನು ಕೇಳಿದೆ, ಅವರು ಬೈದ್ರು. ನಮ್ಮ ತಾತನ್ ಕೇಳಿದ್ರೆ ಅವರು ಬೈದ್ರು. ಕೊನೆಗೆ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ತಂದೆ ಮುತ್ತುರಾಜು ಹೆಗಡೆ ಅಂತೇಳಿ, ಮುತ್ತುರತ್ನ ಹೆಗಡೆ, ಅವರನ್ನ ಕೇಳಿದೆ. ಅವರು ಬೈದಿಲ್ಲ, ಉಪಾಯದಿಂದ ನನ್ನನ್ನ ಪ್ರೀತಿಯಿಂದ ಅದೆಲ್ಲ ಯಾಕೆ ಅಂತ ಹೇಳಿ ಬೆನ್ನ ಮೇಲೆ ಕರ್ಕೊಂಡು ಹೋದ್ರು. ಆದ್ರೆ ಉತ್ತರ ನನಗೆ ಸಿಕ್ಲೇ ಇಲ್ಲ. ಇನ್ನೊಂದು ದಿವಸ ಮಹಾ ಜಾತ್ರೆ ಬಂತು. ಜಾತ್ರೆ ಬಂದಾಗ
ಎಲ್ಲಾ ಕಡೆಯ ಅರ್ಚಕರು ಅಲ್ಲಿಗೆ ಬರ್ತಾರೆ ಆ ಜಾತ್ರೆಗೆ ಮಾತ್ರ. ಅವತ್ತು ಆ ಎಲ್ಲ ಅರ್ಚಕರುಗಳಿಗೆ ಸನ್ಮಾನಗಳಿರ್ತದೆ. ಅವ್ರು ಯಾವುದೇ ಕ್ಷೇತ್ರದವರು, ಯಾವುದೇ ಭಾಷೆ ಇರಲಿ, ಎಲ್ರಿಗೂ ಸನ್ಮಾನಗಳು, ಅವರಿಗೆ ಗೌರವಧನ ಅದು ಇದು ಅಂತ ಎಲ್ಲ ದೇವಸ್ಥಾನದಿಂದ ಕೊಡ್ತಾ ಇರ್ತೀವಿ. ಭಕ್ತಾದಿಗಳೆಲ್ಲ ತಂದಿದ್ದನ್ನೆಲ್ಲ ಅವರಿಗೆ ಕೊಡ್ತಾ ಇರ್ತೀವಿ. ಅದರಿಂದಾಗಿ ಎಲ್ಲ ಬರ್ತೇವೆ. ಒಬ್ರು ವಯಸ್ಸಾದಂಥವ್ರು, ಆಗ್ಲೇ ಆಗ ನಾನು ಇನ್ನು ಸಣ್ಣವನು ಅಂದ್ರೆ ಹೆಚ್ಚು ಕಡಿಮೆ 13-14 ವರ್ಷ. ಆಗಲೇ ಅವರಿಗೆ ನನಗೆ ತಿಳಿದ ಮಟ್ಟಿಗೆ ಒಂದು 75 ವರ್ಷ 76 ವರ್ಷ ಇತ್ತು ವಯಸ್ಸಾಗಿ. ಅಜ್ಜ ಒಂದು ಕೋಲ್ ಇಟ್ಕೊಂಡಿದ್ರು, ಬಂದ್ರು. ಅವ್ರು ಬಂದಾಗ ನಾನು ಅವ್ರನ್ನ ಕೇಳಿದೆ, 1 ನಿಮಿಷ ಇರಿ, ನೀವು ಎಷ್ಟು ವರ್ಷದಿಂದ ಈ ಅರ್ಚಕ ಪೂಜೆ ಮಾಡ್ತಾ ಇದ್ದೀರಿ ಅಂತ. ಅವ್ರು ಹೇಳಿದ್ರು, ನಾನು ಚಿಕ್ಕಂದಿಂದಲೂ ಪಟ್ಟಾಭಿಷೇಕ ಆದಾಗ್ಲಿಂದಲೂ ನಂದು ಇದೇ ಕೆಲಸ. ಹಾಗಾದ್ರೆ ನಾನೇನ್ ಮಾಡಿದೆ, ಒಂದು ಭಗವದ್ಗೀತೆ ತಕೊಂಡೆ. ಭಗವದ್ಗೀತೆ ತಗೊಂಡು ಅವ್ರ ಕೈ ಭಗವದ್ಗೀತೆ ಮೇಲೆ ಇಳಿಸಿದೆ. ಪ್ರಮಾಣ ಮಾಡ್ರಿ, ನಾನು ಕೆಲವು ಶ್ಲೋಕಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡ್ಬೇಕು, ಅದರ ಅರ್ಥ ಹೇಳ್ಬೇಕು. ಹಾಗಿದ್ರೆ ಮಾತ್ರ ಪ್ರಮಾಣ ಮಾಡ್ರಿ. ಹಾಗಿದ್ರೆ ಮಾತ್ರ ನೀವು ನಿಜವಾದಂತ ಅರ್ಚಕರು, ಇಲ್ಲಾಂದ್ರೆ ನೀವು ಕಳ್ಳಪ ಅರ್ಚಕರು, ಹೊಟ್ಟೆಪಾಡಿಗೆಯಾಗಿ ಬಂದವರು. ಅಂತ ವೃತ್ತಿ ಮಾಡೋದಕ್ಕಿಂತ ಅದನ್ನ ಬಿಟ್ಟು ಎಲ್ಲ ಭಿಕ್ಷೆ ಬೇಡಬಹುದಲ್ಲ ಅಂತಾನೆ ನೇರವಾಗಿ ಅಂದೆ. ಅವ್ರಿಗೆ ಕೋಪ ಬಂತು, ಆದ್ರೂ ಕೂಡ ಅವರು ಪ್ರಮಾಣ ಮಾಡಿದ್ರು. ಆಯ್ತು, ನಾನು ಹೇಳ್ತೀನಿ. ಹೇಳಿ ಏನಂತ. ನಾನು ಈಗ ಕೇಳುವ ಶ್ಲೋಕಗಳಿಗೆ ಅರ್ಥ ಹೇಳ್ತೇನೆ ಅಂತ ಹೇಳಿ ಭಗವದ್ಗೀತೆ ಮೇಲೆ ಬಿಟ್ಟು ಪ್ರಮಾಣ ಮಾಡ್ತೇನೆ ಅಂತ ಹೇಳಿ ಪ್ರಮಾಣ ಮಾಡ್ರಿ ಅಂದ್ರೆ ಅವ್ರು ಹಾಗೇನೆ ಪ್ರಮಾಣ ಮಾಡಿದ್ರು. ಕೊನೆಗೆ ನಾನು ಏನ್ ಮಾಡಿದೆ, ಅವರಿಗೆ ಶ್ಲೋಕಗಳು ಕೇಳಿದೆ. ಏನು ಶ್ಲೋಕ ಅದು ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಪಾಪೋಹಂ ಪಾಪ ಕರ್ಮಹಂ ಪಾಪಾತ್ಮ ಪಾಪ ಸಂಭವಂ ತ್ರಾಹಿಮಾಂ ಪುಂಡರಿಕಾಕ್ಷ ಕೃಪಾಯ ದೇವ ಸರ್ವ ಯಜ್ಞೇಶ್ವರೇ ಹರೇ ಹರಿ. ಹೀಗೆ ಅನೇಕ ಶ್ಲೋಕಗಳು ನಾನು ಬರೆದು ಇಟ್ಕೊಂಡಿದ್ದೀನಿ. ಅನೇಕ ಶ್ಲೋಕಗಳನ್ನ ಕೇಳಿದೆ. ಅವ್ರಿಗೆ ಆಶ್ಚರ್ಯ ಆಯ್ತು. 20 ನಿಮಿಷ ಒಂದೊಂದು ಶ್ಲೋಕಕ್ಕೆ ಉತ್ತರ ಕೊಡ್ಬೇಕಾದ್ರೆ 20 ನಿಮಿಷ ಸುಧಾರಿಸ್ಬೇಕಾಯ್ತು. ಅವರಿಂದ ಆಗ್ಲಿಲ್ಲ, ಬಿಲ್ಕುಲ್ ಆಗ್ಲಿಲ್ಲ, ಕಷ್ಟ ಆಯ್ತು. ಕೊನೆಗೆ ಹೇಳಿದೆ, ಭಗವದ್ಗೀತೆ ಮೇಲೆ ನೀವು ಪ್ರಮಾಣ ಮಾಡಿದ್ರ. ಕೊನೆಗೆ ಅವರು ಎಲ್ಲ ಶ್ಲೋಕಗಳನ್ನ ಹೇಳಿದ್ರು. ಈ ತರ ಅವನು ಯೇಸು ಕ್ರಿಸ್ತನೇ, ಅವನೇ ನಿಜವಾದಂತ ದೇವರು, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂತ ದೇವರು ಅವನೇ. ಮತ್ತೆ ನಾವು ಮಾಡಿರುವಂತ ದೇವರುಗಳು ನಮ್ಮ ಹಾಗೆ ಪಾಪಿಗಳೇ, ಅದನ್ನೂ ಕೂಡ ಶ್ಲೋಕದಲ್ಲಿದೆ. ಎಲ್ಲ ಇದೆ. ಮನುಷ್ಯನು ಮಾಡಿರುವಂತ ಎಲ್ಲಾ ದೇವತೆಗಳು, ಋಷಿಗಳು, ಮನುಷ್ಯರು ಎಲ್ಲರೂ ಪಾಪಿಗಳೇ ಅಂದ ಮೇಲೆ ನಾನು ಕೇಳಿದೆ, ಹಾಗಾದ್ರೆ ನಾವು ಯಾಕೆ ಈ ವಿಗ್ರಹಗಳನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀವಿ? ನಾನು ಆಗ್ಲೂ ಅವರಿಗೆ ಒಂದೇ ಮಾತು ಕೇಳಿದ್ದು, ಹಾಗಾದ್ರೆ ನೀವು ದೊಡ್ಡವರ, ನಿಮ್ಮ ಮಕ್ಕಳು ದೊಡ್ಡವರು ಅಂದಾಗ ನಾನೇ ದೊಡ್ಡವನು. ಯಾಕೆ? ನಾನು ತಂದೆ. ಯಾಕೆ ಮಕ್ಕಳು ದೊಡ್ಡವರಲ್ಲ? ಯಾಕಂದಾಗ ಅವ್ರಿಗೆ ಉತ್ತರ ಗೊತ್ತಾಗ್ಲಿಲ್ಲ. ನಾನು ಹೇಳಿದೆ, ಯಾಕಂದ್ರೆ ಮಕ್ಕಳು ನಿಮ್ಮನ್ನು ಹುಟ್ಟಿಸ್ಲಿಲ್ಲ, ನೀವು ಮಕ್ಕಳನ್ನು ಹುಟ್ಟಿಸಿದ್ರೆ. ಅಂದ ಮೇಲೆ ಮನುಷ್ಯನು ದೊಡ್ಡವನ, ದೇವರು ದೊಡ್ಡವನ? ದೇವರು ದೊಡ್ಡವನು. ದೇವರು ದೊಡ್ಡವನು ಅಂದ ಮೇಲೆ ಮನುಷ್ಯರನ್ನ ಸೃಷ್ಟಿ ಮಾಡಿದಾನೆ. ಹಾಗಾದ್ರೆ ದೇವರನ್ನು ಯಾರು ಮಾಡಿದ್ರು? ಈ ಲೋಕದಲ್ಲಿ ನಾವು 333 ಕೋಟಿ ದೇವರುಗಳನ್ನ ಇಟ್ಕೊಂಡಿದೀವಲ್ಲ, ಪೂಜೆ ಮಾಡ್ತಾ ಇದೀವಲ್ಲ. ಇದೇ ನಿಜವಾದಂತ ದೇವರು ಅಂತ ಹೇಳಿ ಹಣ್ಣು ಕಾಯಿ ಪೂಜೆ ಪುರಸ್ಕಾರ ಮಾಡ್ತಾ ಇದೀವಲ್ಲ, ಆಚಾರ ಸಂಪ್ರದಾಯಗಳನ್ನೆಲ್ಲ ಮಾಡ್ತಾ ಇದೀವಲ್ಲ. ಇದು ಯಾವ್ದು ಮಾತೆ? ಆಗ ಅವ್ರು ಒಂದು ಮಾತಂದ್ರೆ, ಇದು ಹೊಟ್ಟೆಪಾಡಿಗೆ. ಅವರೇ ಹೇಳಿದ್ರು ಹೊಟ್ಟೆಪಾಡಿಗೆ ನಾವು ಮಾಡಿದ್ದು, ಇದು ನಿಜ ಅಲ್ಲ. ತುಂಬಾ ತಪ್ಪಲ್ವಾ ಇದು? 100ಕ್ಕೆ 100 ಪಾಲು ತಪ್ಪು. ಆಮೇಲೆ ಸರಿ, ನಾನು ಅವ್ರಿಗೆ ಆಯ್ತು, ತುಂಬಾ ಕೃತಜ್ಞತೆ ಅಂತ ಹೋಗ್ಬೇಕಂತ ಅಂದಾಗ ಅವ್ರು ನನ್ನ ಕೈ ಹಿಡಿದು ಹೇಳಿದು, ಪುನಃ ಅದೇ ಭಗವದ್ಗೀತೆ ಮೇಲೆ ನನ್ನ ಕೈಯನ್ನು ಇರಿಸಿದ್ರು. ಈಗ ನೀನು ಪ್ರತಿಜ್ಞೆ ಮಾಡು, ಮಾತು ಕೊಡು, ನಾನು ಈ ಶ್ಲೋಕಗಳಿಗೆ ಅರ್ಥ ಹೇಳಿದ್ದೀನಿ ಅಂತ ಹೇಳಿ ನನ್ನ ಹೆಸರು ಎಲ್ಲಿಯೂ ಕೂಡ ನಾನು ಹೇಳುದಿಲ್ಲ ಅಂತ ಹೇಳಿ ನನಗೆ ಪ್ರಮಾಣ ಮಾಡು. ನನಗೆ ಉತ್ತರ ಬೇಕಾಗಿತ್ತು, ಸಿಕ್ತು. ಇನ್ನು ಈ ಪ್ರಮಾಣ ಎಲ್ಲ ಯಾವ ಕರ್ಮ ಅಂತ ಹೇಳಿ ಪ್ರಮಾಣ ಆಯ್ತು, ನಾನು ಯಾರಿಗೂ ನಿಮ್ಮ ಹೆಸರು ಹೇಳಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದೆ. ಕೊನೆಗೆ ಅವ್ರಿಗೆ ಸಮಾಧಾನ ಆಯ್ತು, ಅವ್ರು ಹೋದು. ನನಗೆ ಆಗದಿಂದ ಇದಾಯ್ತು. ಆಗ ನಾನೇನ್ ಮಾಡಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಉಪನಿಷತ್, ಭಗವದ್ಗೀತೆ, ಕುರಾನ್, ಬೌದ್ಧ ಗ್ರಂಥ, ಸಿಖ್ ಗ್ರಂಥ ಇಟ್ಕೊಂಡು 9 ವರ್ಷ ಒಂದಕ್ಕೊಂದು ಹೋಲಿಸಿ ನೋಡಿದೆ. ಹೋಲಿಸಿ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು. ಎಲ್ಲ ಗ್ರಂಥದಲ್ಲಿಯೂ ಕೂಡ ಯೇಸು ಕ್ರಿಸ್ತನೇ ದೇವರು ಅಂತ ಇದೆ. ಆಮೇಲೆ ಎರಡನೇದಾಗಿ ಮನುಷ್ಯ ಜನ್ಮತಃ ಪಾಪಿ, ಕರ್ಮತಃ ಪಾಪಿ. ಈ ಪಾಪದಿಂದ ಅವನನ್ನು ಬಿಡುಗಡೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮತ್ತೆ ನಾವು ಕೋಣ, ಕುರಿ, ಕೋಳಿ ಇದನ್ನೆಲ್ಲ ಬಲಿ ಕೊಡ್ತೀವಲ್ಲ, ಇದೆಲ್ಲ ಪ್ರಯೋಜನ ಇಲ್ಲ. ಕಾಲಕ್ರಮೇಣ ಅದು ಕುಂಬಳಕಾಯಿಗೆ ಟರ್ನ್ ಆಯ್ತು. ಕುಂಬಳಕಾಯಿನ ತಂದು ಹೊಡಿತಾ ಇದ್ದೀವಿ, ಅದರ ಒಳಗೆ ಕರ್ಪೂರ ಇದು ಕುಂಕುಮ ನೀರು ಹಾಕಿ ಅದು ರಕ್ತ ಅಂತ ಹೇಳಿ ಅದರಿಂದ ಪಾಪದ ಪರಿಹಾರ. ಅದರಿಂದಲೂ ಪಾಪದ ಪರಿಹಾರ ಆಗ್ಲಿಲ್ಲ. ಆಗ ಪರಮಾತ್ಮನು
ತಾನೇ ಸ್ವತಃ ಅದನ್ನೇ ಸಹಸ್ರನಾಮಾವಳಿಯಲ್ಲಿ ಹೇಳ್ತದೆ, ಓಂ ಶ್ರೀ ಕನ್ನಿಕ ಸುತಾಯ ನಮಃ. ಅಂದ್ರೆ ಪರಿಶುದ್ಧಳಾದಂತ ಕನ್ಯೆಯಲ್ಲಿ ಪುರುಷ ಸಂಕಲ್ಪವಿಲ್ಲದೆ ನರ ಅವತಾರವನ್ನ ಎತ್ತಿ ಜನಿಸಿ ಬಂದವನೇ, ನಿನಗೆ ಸಾಷ್ಟಾಂಗ ಪ್ರಣಾಮಗಳು. ಈ ಹೌದು, ಈ ಮಂತ್ರಗಳಲ್ಲಿದೆ. ಈಗ 100 ಶ್ಲೋಕಗಳು, 100 ಸಹಸ್ರನಾಮಾವಳಿ ವಚನಗಳು ಬೇಕಾದಷ್ಟಿದೆ. ಸರಿ ಪಾಸ್ಟ್ರೆ, ಇವಾಗ ಕೆಲವೊಂದು ಶ್ಲೋಕಗಳು ಅದರ ಅರ್ಥ ಭಾವ ನಿಮ್ಗೆ ಏನ್ ಅರ್ಥ ಆಯ್ತು, ಮತ್ತೆ ನಮ್ಮ ವೀಕ್ಷಕರು ಕೂಡ ನೀವು ತಿಳಿಸಬಹುದು, ಅಂದ್ರೆ ಅದರ ಅರ್ಥ ಬೈಬಲ್ ಹೇಗೆ ಯೇಸು ಸ್ವಾಮಿಗೆ ಹೋಲಿಸಿತ್ತು ಅಂತ. ಹೌದು, ನಾನು ಅದಕ್ಕೆ ಕೆಲವು ಶ್ಲೋಕಗಳನ್ನ ಗೊತ್ತಾಗುವ ಹಾಗೆ ಇಲ್ಲಿ ಬರೆದು ತಂದಿದ್ದೀನಿ. ಸರಿ, ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ. ಪಾಪ ಕರೋತಿ ಮನುಜ್ಞಾಸ್ತಃ ದೇವಾಹೌ ಪಿಶಾತಿತರಃ ನಾರಾಯಣೋತ್ಸವ ರಶ್ಮಿ ಪೂರ್ವತ್ತರ್ಚೆ ಚೌಕಣೇಶ್ವಸರೆ ಅರ್ಜುನ ಕಾಮೇಂತ್ರಿ ನಾರಾಯಣೋ ಅಂತೇಳಿ. ಅಂದರೆ ಇದು ಋಗ್ವೇದದ 1ನೇ ಅಧ್ಯಾಯದ 6ನೇ ಮಂಡಲದ 24ನೇ ಸೂತ್ರದ 257ನೇ ಪುಸ್ತಕದಲ್ಲಿದೆ. ಇದರ ಅರ್ಥ ಏನಂದ್ರೆ, ಮನುಷ್ಯನು ಪಾಪ ಮಾಡಿದಂತೆ ದೇವತೆಗಳು ಸಹ ಪಾಪ ಮಾಡಿದ್ದಾರೆ. ನಾರಾಯಣನು, ಋಷಿಗಳೆನಿಸಿಕೊಂಡವರು, ಮನುಷ್ಯರು, ದೇವತೆಗಳೆಲ್ಲರೂ ಪಾಪ ಮಾಡಿರುವುದರಿಂದ ಇವರೆಲ್ಲರೂ ಘೋರವಾದ ಪಾಪಿಗಳೇ. ಇವರೆಲ್ಲರೂ ಸ್ತುತಿಗೆ ಸ್ತೋತ್ರಕ್ಕೆ ಯೋಗ್ಯರಲ್ಲ. ಸತ್ಯವೇದದಲ್ಲಿ ಅಂದ್ರೆ ಬೈಬಲ್ ಅಲ್ಲಿ ದೇವದೂತರುಗಳು ಸಹ ಪಾಪ ಮಾಡಿದಾಗ ದೇವರವರನ್ನ ಶಿಕ್ಷೆಗೆ ಒಳಪಡಿಸಿದ್ದಾನೆ. ಇದು 2 ಪೇತ್ರ 2:4 ಇದೆ. ಅಂದ್ರೆ ಹಾಗಾದ್ರೆ ಈ ಲೋಕದಲ್ಲಿ ಯಾರು ನೀತಿವಂತರಿದ್ದಾರೆ? ಯಾರು ಇಲ್ಲ ಅಂದಾಗ, ಸರ್ವ ಪಾಪ ಪರಿಹಾರೋ ರಕ್ತ ಪ್ರೋಕ್ಷಣಂ ಅವಶ್ಯಕಂ ತದ್ರಕ್ತಿನ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ ಅಂತ ಒಂದು ಶ್ಲೋಕ ಇದೆ. ಇದು ಬ್ರಾಹ್ಮಣ ತಾಂಡ್ಯದಲ್ಲಿ ಇರುವಂತಹ ಶ್ಲೋಕ. ಅಂದರೆ ಪಂಚೇಂದ್ರಿಯಗಳಿಂದಲೂ ಉಂಟಾದ ಪಾಪದಿಂದ ನಮಗೆ ಬಿಡುಗಡೆಯಾಗಬೇಕಾದರೆ ಪರಮಾತ್ಮನ ರಕ್ತ ಪ್ರೋಕ್ಷಣೆ ಆಗಲೇಬೇಕು. ಆ ಪರಮಾತ್ಮನು ಕನ್ಯೆಯ ಗರ್ಭದಲ್ಲಿ ಜನಿಸಿ ಬಂದವನಾಗಿರ್ಬೇಕು. ಸರಿ, ಈಗ ಇಲ್ಲೇ ನಮ್ಮ ವೇದಗಳಲ್ಲಿರುವಂತಹ ದೇವರುಗಳು ಕನ್ಯೆಯ ಗರ್ಭದಲ್ಲಿ ಜನಿಸಿ ಬಂದವರಲ್ಲ. ಒಬ್ಬನು ಕಿವಿಯಿಂದ, ಒಬ್ಬನು ಮೂಗಿನಿಂದ, ಒಬ್ಬನು ಹೊಕ್ಕುಳಿನಿಂದ, ಒಬ್ಬನು ಮೈಯ ಕೊಳೆಯಿಂದ, ಈ ರೀತಿ ಬಂದವರು. ಇನ್ನೊಬ್ಬನು ಪುರುಷ ಸಂಭೋಗದಿಂದ. ಪುರುಷ ಹೌದು, ಪುರುಷ ಸರಿ. ಈಶ್ವರನು ಮತ್ತು ಪರಮೇಶ್ವರನು ಅವರಿಬ್ಬರ ಸಂಭೋಗದಿಂದ ಹುಟ್ಟಿದವನೇ ಅಯ್ಯಪ್ಪ. ಮೈಯ ಕೊಳೆಯಿಂದ ಹುಟ್ಟಿದವನೇ ಗಣಪತಿ. ಅದು ತುಂಬಾ ಇದೆ, ನಾನು ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ. ಇವರೆಲ್ಲ ಪಾಪಿಗಳೇ. ಮನುಷ್ಯರು ಪಾಪ ಮಾಡ್ತಾರೆ, ಏನು ವ್ಯತ್ಯಾಸ ಇದೆ? ಈಗ ಮನುಷ್ಯನ ಪಾಪದಿಂದ ಬಿಡುಗಡೆ ಆಗ್ಬೇಕಾದ್ರೆ ಪಾಪರಹಿತನಾದಂತಹ ಒಬ್ಬನು ಇಲ್ಲಿಗೆ ಬರ್ಬೇಕಂದ್ರೆ ಯಾರಿದ್ದಾರೆ? 333 ಕೋಟಿ ದೇವರುಗಳಲ್ಲಿ ಯಾರು ಇಲ್ಲ ಅಂದ ಮೇಲೆ ದೇವತೆಗಳ ಪಾಪವನ್ನು ಪರಿಹಾರ ಮಾಡೋರು ಯಾರು? ಅವರ ಪಾಪನೇ ಅವರಿಂದ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲದ ಮೇಲೆ ಇನ್ನು ನಮ್ಮ ಪಾಪಗಳನ್ನು ಅವುಗಳು ಎಲ್ಲಿ ಪರಿಹಾರ ಮಾಡ್ತಾರೆ? ಹೌದು. ಆಗಲೇ ನಮಗೆ ಗೊತ್ತಾಗಿದೆ. ಈ ಶ್ಲೋಕ ಹೇಳ್ತಾ ಇರೋದು ಏನಂದ್ರೆ, ಕನ್ನಿಕಾ ಸುತಾಯ ನಮಃ. తెలుగಲ್ಲಿ ಬಹಳ ಕನ್ನಿಕ ಮುಂದು ಕನ್ನಿಕ నుంచి ಜನ್ಮಿಂಚಿನ ಪರಿಶುದ್ಧುಡು ಅಂತ తెలుಗಲ್ಲಿ ಅದು ಸ್ಪಷ್ಟ ಆಗಿದೆ, ನಾನು ಬರುವುದಿಲ್ಲ. ಅಂದ್ರೆ ಕನ್ಯೆಯಲ್ಲಿ ಪುರುಷ ಸಂಕಲ್ಪವಿಲ್ಲದೆ ಬಂದವನು ಯಾರು? ಆತನೇ ಓಂಕಾರ ಸ್ವರೂಪನು. ಓಂ ಅಂದ್ರೆ ಆಕಾರವು ಓಕಾರವು ಸೇರಿ ಓಂ ಅಂದರೆ ವಾಕ್ಯ ಸ್ವರೂಪನು. ಆ ಸತ್ಯವೇದದಲ್ಲಿ ಯೋಹಾನ 1:1 ಏನ್ ಹೇಳ್ತದೆ? ಓಂ ಅಂದ್ರೆ ಆದಿಯಲ್ಲಿ ವಾಕ್ಯವಿತ್ತು, ಶಬ್ದವಿತ್ತು. ಆ ವಾಕ್ಯವೆಂಬವನು ದೇವರಾಗಿದ್ದನು. ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. 14ನೇ ವಚನಕ್ಕೆ ಬಂದಾಗ ಆ ವಾಕ್ಯವೆಂಬವನೇ ನರ ಅವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಹೇಗೆಂದ್ರೆ ಪುರುಷ ಸಂಕಲ್ಪದಿಂದಲ್ಲ. ಈಗ ನಾನು ನೀವು ಹುಟ್ಟಿದ್ದು ನಮ್ಮ ತಂದೆ ತಾಯಿಗಳು ಒಂದಾದಾಗ ಅವರ ಅಣುವಿನಿಂದ, ಅಂದ್ರೆ ಈ ಮನುಷ್ಯ ಶರೀರ. ಆದ್ರೆ ಪುರುಷ ಸಂಕಲ್ಪವಿಲ್ಲದೆ ಮನುಷ್ಯ ಶರೀರಧಾರಿಯಾಗಿ ಬರಬೇಕಾಗಿತ್ತು. ಕಾರಣ ಏನಂದ್ರೆ, ಅವನು ಇಲ್ಲಿ ಓಂ ಶ್ರೀ ಪಂಚಗಾಯ ನಮಃ ಅಂದ್ರೆ 5 ಗಾಯಗಳನ್ನು ಅವನು ತನ್ನ ಪರಿಶುದ್ಧವಾದಂತ ಶರೀರದಲ್ಲಿ ಹೊಂದಲೇಬೇಕು. ಆ 5 ಗಾಯಗಳ ಮೂಲಕ ರಕ್ತವು ಸುರಿಸಲ್ಪಡಬೇಕು. ಅದು ಇಡೀ ಸರ್ವ ಲೋಕದ ಮಾನವರ ಪಾಪದ ನಿರ್ವಾರಣೆಗಾಗಿ. ಅಂದರೆ
ಜನ್ಮತಃ ಪಾಪ, ಕರ್ಮತಃ ಪಾಪ. ಈ ಪಾಪಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ಕ್ರಿಸ್ತನ ರಕ್ತ ಸುರಿಸಲ್ಪಡಲೇಬೇಕು. ಅದು ವೇದಗಳಲ್ಲಿ ಬರ್ದಿದೆ, ವೇದಗಳಲ್ಲಿ ಇದೆ. ಅದನ್ನೇ ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಆ ರಕ್ತ ಸುರಿಬೇಕಾದ್ರೆ ಮನುಷ್ಯನು ಸನ್ಮಾರ್ಗಕ್ಕೆ ಬರಬೇಕು. ಹೇಗೆ? ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುಮೋ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಬೃಹದಾರಣ್ಯಕ ಉಪನಿಷತ್ ಪುಸ್ತಕದಲ್ಲಿ. ಅಂದ್ರೆ ಅಸತ್ಯದಲ್ಲಿರುವಂತ ನನ್ನನ್ನು ಸತ್ಯದ ಕಡೆಗೂ ನಡೆಸು. ಅಂದ್ರೆ ಅಸತೋಮ ಸದ್ಗಮಯ, ಅಸತ್ಯದಲ್ಲಿರುವಂತ ನನ್ನನ್ನು ಸತ್ಯದ ಕಡೆಗೆ, ಸನ್ಮಾರ್ಗಕ್ಕೆ. ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಅಂಧಕಾರದಲ್ಲಿರುವಂತ ನನ್ನನ್ನು ನಿತ್ಯ ಜೀವದ ಕಡೆಗೆ ನಡೆಸು. ಆಮೇಲೆ ಮೃತ್ಯುವೋ ಅಮೃತಂ ಗಮಯ ಅಂದ್ರೆ ಮರಣದಲ್ಲಿದ್ದಂತ ನನ್ನನ್ನ ನಿತ್ಯ ಜೀವಕ್ಕೆ ಸೇರಿಸು. ಇದು ಯಾರು? ಯೋಹಾನನ್ ಬರೆದ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನದಲ್ಲಿ ನಾವು ನೋಡಿ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ನನ್ನ ಹೊರತು ಇನ್ಯಾರು ಕೂಡ ಪರಲೋಕ ರಾಜ್ಯಕ್ಕೆ ಅಂದ್ರೆ ತಂದೆಯ ಬಳಿಗೆ ಸೇರುವುದಿಲ್ಲ. ಇಂಥ ದೇವರನ್ನ ಬಿಟ್ಟು ಬಿಟ್ಟು ಇಷ್ಟು ವರ್ಷ ನಾವು ಈ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡಿದೇವಲ್ಲ. ಕೀರ್ತನೆ, ಸತ್ಯವೇದದಲ್ಲಿ ಕೀರ್ತನೆ ಅಂತ ಇದೆ 115:4 ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ, ಅದು ಮನುಷ್ಯರ ಕೈ ಕೆಲಸವಷ್ಟೇ. ಕೈ ಇದೆ ಮುಟ್ಟುತ್ತಿಲ್ಲ, ಮೂಗಿದೆ ಮೂಸ್ತಾ ಇಲ್ಲ, ಬಾಯಿದೆ ಮಾತಾಡ್ತಾ ಇಲ್ಲ, ಕಣ್ಣುಂಟು ನೋಡ್ತಾ ಇಲ್ಲ, ಗಂಟಲಲ್ಲಿ ಶಬ್ದನೇ ಇಲ್ಲ, ಕಾಲುಂಟು ನಡೀತಾ ಇಲ್ಲ. ಅವುಗಳನ್ನು ಮಾಡುವವರೆಲ್ಲರೂ ಅವುಗಳಂತೇನೆ. ಅಂದ್ರೆ ನಾವು ಕೂಡ ನಿರ್ಜೀವಿಗಳು. ನಮಗೆ ನಿರ್ಜೀವಿಗಳಾದಂತ ನಮಗೆ ಜೀವ ಕೊಡ್ಲಿಕ್ಕೆ ಬೇಕಾದಂಗೆ ಯೇಸು ಕ್ರಿಸ್ತನ ರಕ್ತ. ಯಾಕಂದ್ರೆ ಆ ರಕ್ತದಲ್ಲಿ ಜೀವ ಇದೆ. ಯಾಕಂದ್ರೆ ಅವ್ರು ಪಾಪ ಮಾಡಿಲ್ಲ, ಪಾಪ ರಹಿತನು, ಪಾಪದಿಂದ ಹುಟ್ಟಿದವನಲ್ಲ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಹುಟ್ಟಿಸಿದ ಹಾಗೆ ಅವನನ್ನು ಯಾರು ಹುಟ್ಟಿಸಲಿಲ್ಲ. ಸೊ ಓಂಕಾರ ಸ್ವರೂಪನ ಅಂದ್ರೆ ಆತನೇ ಸಾಟಿ. ಪರಿಶುದ್ಧನಾದಂತ ದೇವರು, ಆತನಿಗೆ ಸರಿಸಾಟಿ ಇಲ್ಲದಂತವ್ರು ಯಾರು ಇಲ್ಲ. ಅವನೊಬ್ಬನೇ ಸಾಟಿ, ಅವನೇ ಸಾಟಿ, ಅವನೇ. ಸೊ ಇದೆಲ್ಲ ಆ ಸ್ವಯಂಭೂತನಾದಂತ ಪರಮಾತ್ಮನೇ ಆತ್ಮದ ರೂಪದಲ್ಲಿ ಕನ್ನಿಕೆಯ ಮರಿಯಳ ಗರ್ಭಕ್ಕೆ ಬಂದು ಅಲ್ಲಿ ನರರೂಪವನ್ನ ತಾಳಿ ಮನುಷ್ಯರಿಗೆ ಮನುಷ್ಯನಾಗಿ ಕಾಣಿಸಿಕೊಂಡು, ಮನುಷ್ಯರು ನಾವು ಮಾಡಿದಂತ ಪಾಪಕ್ಕೆ ಆತನು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞವಾಗಿ ತನ್ನನ್ನು ಸಮರ್ಪಿಸಿಕೊಂಡ. ಅದನ್ನೇ ಓಂ ಶ್ರೀ ಪಂಚಗಾಯ ನಮಃ, ಓಂ ಶ್ರೀ ಮೃತ್ಯುಂಜಯ ನಮಃ. ಅಂದ್ರೆ 5 ಗಾಯಗಳನ್ನು ಹೊಂದಿದವನೇ. ಓಂ ಶ್ರೀ ವೃಕ್ಷ ಶೂಲಾಯ. ವೃಕ್ಷ ಅಂದ್ರೆ ಮರದಲ್ಲಿ, ಅಂದ್ರೆ ಭೂಮಿಗೂ ಆಕಾಶಕ್ಕೂ ಮಧ್ಯದಲ್ಲಿ ನೇತು ಹಾಕಲ್ಪಡಬೇಕು ಶಿಲುಬೆ. ಅದೇ ವೃಕ್ಷ, ಮರ. ಹೌದು, ಮರಕ್ಕೆ ತೂಗು ಹಾಕಲ್ಪಟ್ಟವನು ಶಾಪಗ್ರಸ್ತನು ಧರ್ಮೋಪದೇಶ ಕಾಂಡದಲ್ಲಿ. ಹಾಗೆ ಎಲ್ಲ ಮಾನವರ ಪಾಪವನ್ನ ಅವನು ಹೊತ್ತುಕೊಂಡು ನನಗೆ ಬದಲಾಗಿ ಅವನು ಶಾಪಗ್ರಸ್ತನಾದನು. ಅಂದ್ರೆ ನನ್ನ ನರಕ ಅವ್ರು ತಗೊಂಡಿದ್ದಾಗ ನಾನು ಮಾಡಿದಂತ ಪಾಪದ ಶಿಕ್ಷೆಯನ್ನ ಆತನು ಹೊತ್ತುಕೊಂಡು ನನ್ನನ್ನು ಆ ಶಿಕ್ಷೆಗೆ ಗುರಿ ಮಾಡದೆ, ನನ್ನ ಆತ್ಮವು ನಿತ್ಯ ನರಕಕ್ಕೆ ಹೋಗದ ಹಾಗೆ ನನ್ನನ್ನು ಮುಕ್ತಿಗೆ ಅಂದ್ರೆ ಮೋಕ್ಷಕ್ಕೆ, ನಿತ್ಯ ಜೀವಕ್ಕೆ ನಡೆಸೋದಕ್ಕೋಸ್ಕರ ಪಾಪರಹಿತನಾದಂತ ಯೇಸು ಕ್ರಿಸ್ತನು ಪಾಪಿಯ ಸ್ಥಾನದಲ್ಲಿ ನಿಂತಿದ್ದಾನೆ. ಬಟ್ ಪಾಪ ಮಾಡಲಿಲ್ಲ. ಇದೆಲ್ಲ ಬೈಬಲ್ ಅಲ್ಲಿ ಬರ್ದಿದೆ. ಇಂತಹದೇ ವೇದದಲ್ಲಿ ಕೂಡ ಬರ್ದಿದೆ. ವೇದಗಳಲ್ಲಿ ಸ್ಪಷ್ಟವಾಗಿ 100ಕ್ಕೆ 100 ಭಾಗ ಇದೆ. ನಾನು ಅದನ್ನೇ ಇಲ್ಲಿ ತೋರಿಸ್ತಾ ಇರೋದು. 100ಕ್ಕೆ 100 ಭಾಗ ಶ್ಲೋಕಗಳು ಯೇಸು ಕ್ರಿಸ್ತನ ಬಗ್ಗೆನೇ ಇದೆ. ಅದರಲ್ಲಿ ಕೆಲವು ಶ್ಲೋಕಗಳು ಮಾತ್ರ ಆಧರಿಸಿದೆ. ಆಮೇಲೆ ಅಲ್ಲಿ ಆತನ ಏನ್ ಹೇಳ್ತಾನೆ, ವೃಕ್ಷ ಶೂಲಾಯ ನಮಃ, ಓಂ ಶ್ರೀ ಮೃತ್ಯುಂಜಾಯ ನಮಃ. ಅಂದ್ರೆ 3ನೇ ದಿನದಲ್ಲಿ ಮೃತ್ಯುವನ್ನ ಜಯಿಸಿ ಎದ್ದು ಬಂದವನೇ ನಿನಗೆ ಸಾಷ್ಟಾಂಗ. ಹಾಗಾದ್ರೆ ಈ 333 ಕೋಟಿ ದೇವರುಗಳಲ್ಲಿ ಮೃತ್ಯುವನ್ನ ಜಯಿಸಿ ಬಂದವರು ಯಾರಿದ್ದಾರೆ? ಯಾರು ಇಲ್ಲ. ಎಲ್ಲ ದೇವತೆಗಳು, ನಾವು ಮಾಡ್ಕೊಂಡಿರುವಂತ ದೇವತೆಗಳು ಯುದ್ಧ ಮಾಡಿ, ರಕ್ತಪಾತಗಳನ್ನು ಮಾಡಿ, ಕೊಲೆಗಳನ್ನು ಮಾಡಿ, ಒಬ್ರಿಗೊಬ್ರು ಸಾಯಿಸಿಕೊಂಡು ಸತ್ತೋದ್ರು. ಇವತ್ತವರೆಗೆ ಎದ್ದು ಬಂದಿಲ್ಲ, ಬರ್ಲಿಕ್ಕೆ ಸಾಧ್ಯನೂ ಇಲ್ಲ. ಕಾರಣ ಏನಂದ್ರೆ ಅದು ದೇವರಲ್ಲ, ಅದು ಮನುಷ್ಯನು ಮಾಡಿರುವಂತ ಕಾಲ್ಪನಿಕ ಕಥೆಗಳು ಮತ್ತು ವಿಗ್ರಹಗಳು. ಜೀವ ತುಂಬಲಿಕ್ಕೆ ಮನುಷ್ಯನಿಂದ ಆಗ್ಲಿಲ್ಲ. ಕಾರಣ ಮನುಷ್ಯನಿಗೆ ಜೀವ ಕೊಟ್ಟಂತ ಪರಮಾತ್ಮನೇ ಯೇಸು ಕ್ರಿಸ್ತನು. ನನ್ನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದುತ್ತಾನೆ. ಇದು. ಆಮೇಲೆ ನಿಮಗೆ ಇನ್ನೊಂದು ಶ್ಲೋಕವನ್ನು ನಾನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಇಲ್ಲಿ ಸರ್ವ ಪಾಪ ಪರಿಹಾರ ರಕ್ತ ಪ್ರೋಕ್ಷಣಂ ಮವಶ್ಯಕಂ ತದ್ ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಂ ಸಾಮವೇದದ 2ಯ ಭಾಗದಲ್ಲಿ ಇದೆ ಈ ಶ್ಲೋಕ. ಇದರ ಅರ್ಥ ಏನಂದ್ರೆ ಸರ್ವ ಪಾಪ ಅಂದರೆ
ಅಂಗಾಂಗಗಳಿಂದ ಸರ್ವ ಲೋಕದ ಜನರು, ದೇವತೆಗಳಾಗ್ಲಿ, ಮನುಷ್ಯರಾಗ್ಲಿ, ದೇವದೂತರೇ ಆಗ್ಲಿ, ಎಲ್ಲರೂ ಮಾಡಿದಂಥ ಪಾಪಗಳಿಗೆ ಆತನೇನು ಹೇಳ್ತದಾನೆ, ಎಲ್ಲಾ ಪಾಪ, ಸಕಲರ ಪಾಪಗಳಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ರಕ್ತ ಪ್ರೋಕ್ಷಣೆ ಆಗಲೇಬೇಕಾಗಿತ್ತು. ಇಬ್ರಿಯ ಸತ್ಯವೇದದಲ್ಲಿ ಇಬ್ರಿಯ 10ನೇ ಅಧ್ಯಾಯದ 5 ಮತ್ತು 6ನೇ ವಚನದಲ್ಲಿ ನಾವು ಇದನ್ನು ನೋಡ್ತೀವಿ. ರಕ್ತಧಾರೆ ಇಲ್ಲದೆ ಪಾಪದ ಪರಿಹಾರ ಇಲ್ಲ. ಆ ರಕ್ತವೇ ಪರಮಾತ್ಮನದಾಗಿರ್ಬೇಕು. ಅಂದ್ರೆ ನಮ್ಗೆ ಇವಾಗ ಏನ್ ತಿಳಿಸ್ತಾ ಇದೀವಿ ಅಂದ್ರೆ, ನಾವು ವೇದಗಳು ಇಲ್ಲಿ ಯೇಸುಪ್ರಭು ಬಗ್ಗೆ ಹೇಳ್ತಾ ಇದೆ, ಇಲ್ಲಿ ಬೈಬಲ್ ಕೂಡ ಹೇಳ್ತಾ ಇದೆ. ಅಂದ್ರೆ ಎರಡು ಹೌದು ಮ್ಯಾಚ್ ಆಗ್ತಾ ಇದಾವೆ. ಜನರು ಅದನ್ನ ತಿಳ್ಕೊಂತಾ ಇಲ್ಲ. ಹೌದು. ಒಂದು ಏನಂದ್ರೆ, ಸತ್ಯವನ್ನ ಎಂದು ಯಾರು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ. ಸತ್ಯ ಎಂದಿದ್ರು ಬಯಲಿಗೆ ಬರಲೇಬೇಕು. ಇವತ್ತು ಸತ್ಯವನ್ನ ಮುಚ್ಚೋದಕ್ಕೋಸ್ಕರ ಅನೇಕ ಸಂಘಟನೆಗಳವರು, ಅಂದ್ರೆ ನಾವು ಮಾಡ್ಕೊಂಡಿರುವಂತಹ ಸಂಘಟನೆಗಳವರು ಅದಕ್ಕೆ ಹೋರಾಡ್ತೀವಿ. ಬಟ್ ನಮ್ಮ ಹೋರಾಟ ಸ್ಥಿರವಲ್ಲ, ನಶ್ವರ. ಸತ್ಯನೇ ಯಾವಾಗಲೂ ವಿನ್ನರ್. ಆ ಸತ್ಯನೇ ಯೇಸು ಕ್ರಿಸ್ತನು. ಅದನ್ನೇ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 17ನೇ ವಚನದಲ್ಲಿ ಹೇಳ್ತದೆ, ನಾನು ಸತ್ಯವನ್ನು ಹೇಳುವವನಾಗಿರುವುದರಿಂದ ನೀವು ನನ್ನನ್ನು ನಂಬಲಿಲ್ಲ. ಯಾಕಂದ್ರೆ ಅವನಲ್ಲಿ ಸತ್ಯ ಇದೆ. ಆ ಸತ್ಯವೇ ಪರಮಾತ್ಮನು. ಆತನೇ ಆತ್ಮಸ್ವರೂಪನಾದಂಥ ದೇವರು. ದೇವರಿಗೆ ಕುಲ, ಬಣ್ಣ, ಗೋತ್ರ, ಜಾತಿ, ಮತ, ಕುಲ, ಭಾಷೆ, ಆಕಾರ, ರೂಪ, ಗಾತ್ರ, ತೂಕ ಇಲ್ಲ. ಇದು ಒಂದು. ಎರಡನೇದಾಗಿ, ದೇವರನಿಸಿಕೊಂಡವನಿಗೆ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ, ಮೃತ್ಯು, ಈ 7 ಗುಣಗಳು ಯಾರಲ್ಲಿ ಇಲ್ಲವೋ ಅವನೇ ನಿಜವಾದಂಥ ಪರಮಾತ್ಮ. ಈಗ ನಾವು ಮಾಡ್ಕೊಂಡಿರುವಂಥ 333 ಕೋಟಿ ದೇವರುಗಳು ಕಾಮದಿಂದ ಕೂಡಿದವರು. ಒಬ್ರಿಗೊಬ್ರು ಸಂಭೋಗ ಮಾಡಿಕೊಂಡ್ರು, ಮನುಷ್ಯರ ಹಾಗೆ ಕಾಮದಿಂದ ಕೂಡಿದ್ರು, ಕಿತ್ತಾಡ್ಕೊಂಡ್ರು, ರಕ್ತ ಸುರಿಸಿದ್ರು, ಎಲ್ಲ ಮಾಡಿದ್ರು, ಸತ್ರು. ಆದ್ರೆ ಇವತ್ತಿನವರೆಗೆ ಮೃತ್ಯುವನ್ನ ಜಯಿಸಿ. ಆದ್ರೆ ಒಬ್ಬನೇ ಒಬ್ಬ ಇವೆಲ್ಲವನ್ನ ಜಯಿಸಿದವನು, ಒಬ್ಬನೇ ಒಬ್ಬ, ಆ ರಕ್ಷಕನಾದಂಥ ಯೇಸು ಕ್ರಿಸ್ತನು.